ಸೊ ಹೈ ಗೈಸ್, ಕಮ್ ಲೆಟ್ಸ್ ಲರ್ನ್ ಇಂಗ್ಲಿಷ್. ಇವತ್ತು ನಾನು ನಿಮಗೆ ಶುಡ್ ಆಮೇಲೆ ಮಸ್ಟ್ ಯಾವ ಥರ ಯೂಸ್ ಮಾಡಬೇಕು ಇಂಗ್ಲೀಷ್ನಲ್ಲಿ ಎಂದು ಕಲಿಸಿಕೊಡುತ್ತೇನೆ ಗೈಸ್. ದೀಸ್ ಟೂ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್. ಇವು ಎರಡು ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಇವೆ ಇಂಗ್ಲೀಷ್ನಲ್ಲಿ, ಶುಡ್ ಆಮೇಲೆ ಮಸ್ಟ್. ಶುಡ್ ಅಂದರೆ ಅಡ್ವೈಸ್ ಅಥವಾ ಸಜೆಷನ್. ಶುಡ್ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಶುಡ್. ಎಕ್ಸಾಂಪಲ್ ನೋಡಿ, ಶುಡ್ ದೇ ಲರ್ನ್ ಇಂಗ್ಲಿಷ್? ಅವ್ರು ಇಂಗ್ಲೀಷ್ ಕಲಿಬೇಕಾ? ಎಸ್, ದೇ ಶುಡ್ ಲರ್ನ್ ಇಂಗ್ಲಿಷ್. ಹೌದು, ಅವ್ರು ಇಂಗ್ಲೀಷ್ ಕಲಿಬೇಕು. ಶುಡ್ ಯು ಫಾಲೋ ದ ರೂಲ್ಸ್? ನೀನು ರೂಲ್ಸ್ ಫಾಲೋ ಮಾಡಬೇಕಾ? ಎಸ್, ಐ ಶುಡ್ ಫಾಲೋ ದ ರೂಲ್ಸ್. ಹೌದು, ನಾನು ರೂಲ್ಸ್ ಫಾಲೋ ಮಾಡಬೇಕು. ಶುಡ್ ದೇ ಗೋ ದೇರ್? ಅವ್ರು ಅಲ್ಲಿಗೆ ಹೋಗಬೇಕಾ? ಎಸ್, ದೇ ಶುಡ್ ಗೋ ದೇರ್. ಅವ್ರು ಅಲ್ಲಿಗೆ ಹೋಗಬೇಕು. ಶುಡ್ ನಾಟ್ ಅಂದರೆ ಆ ಥರ ಮಾಡಬಾರದು. ಶುಡ್ ಅಂದರೆ ಮಾಡಬೇಕು, ಶುಡ್ ನಾಟ್ ಅಂದರೆ ಮಾಡಬಾರದು. ಎಕ್ಸಾಂಪಲ್, ಶುಡ್ ನಾಟ್ ದೇ ವೇಸ್ಟ್ ದೇರ್ ಟೈಮ್? ಅವರು ಅವರ ಟೈಮ್ ವೇಸ್ಟ್ ಮಾಡಬಾರದಾ? ನೋ, ದೇ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್. ಇಲ್ಲ, ಅವರು ಅವರ ಟೈಮ್ ವೇಸ್ಟ್ ಮಾಡಬಾರದು. ಶುಡ್ ನಾಟ್ ಯು ಟಾಕ್ ಇನ್ ಅ ರೂಡ್ ವೇ? ನೀನು ರೂಡಾಗಿ ಆಡಬಾರದಾ? ನೋ, ಐ ಶುಡ್ ನಾಟ್ ಟಾಕ್ ಇನ್ ಅ ರೂಡ್ ವೇ. ನಾನು ರೂಡ್ ವೇನಲ್ಲಿ ಮಾತಾಡಬಾರದು. ನಾವು ಮಸ್ಟ್ ಯಾವ ಥರ ಯೂಸ್ ಆಗುತ್ತೆ? ಮಸ್ಟ್ ಅಂದರೆ ಕಂಪಲ್ಸರಿ ಗೈಸ್, ಲೈಕ್ ಆರ್ಡರ್, ಮಾಡಲೇಬೇಕು. ಎಕ್ಸಾಂಪಲ್, ಮಸ್ಟ್ ದೇ ಡೂ ದಟ್ ವರ್ಕ್? ಅವರು ಆ ಕೆಲಸ ಮಾಡಲೇಬೇಕಾ? ಎಸ್, ದೇ ಮಸ್ಟ್ ಡೂ ದಟ್ ವರ್ಕ್. ಹೌದು, ಅವರು ಆ ಕೆಲಸ ಮಾಡಲೇಬೇಕು. ಮಸ್ಟ್ ಯು ಸ್ಪೀಕ್ ಇಂಗ್ಲಿಷ್? ನೀನು ಇಂಗ್ಲಿಷ್ ಮಾತು ಆಡಲೇಬೇಕಾ? ಎಸ್, ಐ ಮಸ್ಟ್ ಸ್ಪೀಕ್ ಇಂಗ್ಲಿಷ್. ಹೌದು, ನಾನು ಇಂಗ್ಲಿಷ್ ಮಾತು ಆಡಲೇಬೇಕು. ಮಸ್ಟ್ ದೇ ಫಾಲೋ ದ ರೂಲ್ಸ್? ಅವರು ರೂಲ್ಸ್ ಫಾಲೋ ಮಾಡಲೇಬೇಕಾ? ಎಸ್, ದೇ ಮಸ್ಟ್ ಫಾಲೋ ದ ರೂಲ್ಸ್. ಹೌದು, ಅವರು ರೂಲ್ಸ್ ಫಾಲೋ ಮಾಡಲೇಬೇಕು. ಮಸ್ಟ್ ನಾಟ್ ಅಂದರೆ ಮಾಡಲೇಬಾರದು. ಎಕ್ಸಾಂಪಲ್, ಮಸ್ಟ್ ನಾಟ್ ದೇ ವೇಸ್ಟ್ ದೇರ್ ಟೈಮ್? ಅವರು ಅವ್ರ ಟೈಮ್ ವೇಸ್ಟ್ ಮಾಡಲೇಬಾರ್ದ? ನೋ, ದೇ ಮಸ್ಟ್ ನಾಟ್ ವೇಸ್ಟ್ ದೇರ್ ಟೈಮ್. ಅವರು ಅವರ ಟೈಮ್ ವೇಸ್ಟ್ ಮಾಡಲೇಬಾರದು. ಮಸ್ಟ್ ನಾಟ್ ದೇ ಟಾಕ್ ಇನ್ ಅ ರೂಡ್ ವೇ? ಅವರು ರೂಡ್ ವೇನಲ್ಲಿ ಮಾತಾಡಲೇಬಾರದ? ನೋ, ದೇ ಮಸ್ಟ್ ನಾಟ್ ಟಾಕ್ ಇನ್ ಅ ರೂಡ್ ವೇ. ಅವರು ರೂಡ್ ವೇನಲ್ಲಿ ಮಾತಾಡಲೇಬಾರದು. ಸೊ ಶುಡ್ ಅಂದರೆ ಮಾಡಬೇಕು, ಶುಡ್ ನಾಟ್ ಅಂದರೆ ಮಾಡಬಾರದು. ಮಸ್ಟ್ ಅಂದರೆ ಮಾಡಲೇಬೇಕು, ಮಸ್ಟ್ ನಾಟ್ ಅಂದರೆ ಮಾಡಲೇಬಾರದು. ಶುಡ್ ಅಡ್ವೈಸ್ ಸಲುವಾಗಿ ಯೂಸ್ ಆಗುತ್ತೆ ಗೈಸ್, ಅಥವಾ ಸಜೆಷನ್ ಸಲುವಾಗಿ. ಮಸ್ಟ್ ಅಂದರೆ ಕಂಪಲ್ಸರಿ ಅಥವಾ ಆರ್ಡರ್ನು ಅನ್ನಬಹುದು, ಮ್ಯಾಂಡೇಟ್ರಿ ಗೈಸ್. ಸೊ ಥ್ಯಾಂಕ್ ಯು ಗೈಸ್.